ಸಾ ವಿದ್ಯಾ ಯಾ ವಿಮುಕ್ತಯೇ, ಯಾವುದು ಬಿಡುಗಡೆ ನೀಡುತ್ತದೆಯೋ ಅದೇ ವಿದ್ಯೆ ಎನ್ನುವ ವಾಗ್ವಾಣಿಯೊಡನೆ ಸಾಕ್ಷಾತ್ ಸರಸ್ವತಿಯ ಮೂಲ ನೆಲೆಯಾಗಿ ಸೆಲೆಯಾಗಿ ಸುವರ್ಣ ಮೌಲ್ಯಗಳ ಮತ್ತು ಸುವರ್ಣ ಇತಿಹಾಸವನ್ನು ಹೊಂದಿರುವ ವಿದ್ಯಾವರ್ಧಕ ಸಂಘ ಪದವಿ ಪೂರ್ವ ಕಾಲೇಜು ಒಂದು ಬೃಹತ್ ಶೈಕ್ಷಣಿಕ ಸಂಸ್ಥೆಯಾಗಿ ಇದೀಗ ಸುವರ್ಣ ಮಹೋತ್ಸವದ ಮೈಲುಗಲ್ಲನ್ನು ತಲುಪಿದೆ. 1957 ದೀಪಾವಳಿಯಂದು ಇಎಸ್ಐ ಆಸ್ಪತ್ರೆಯ ಹಿಂಭಾಗದಲ್ಲಿರುವ ಜೂಗನಹಳ್ಳಿ ಆಂಜನೇಯ ದೇವಸ್ಥಾನದಲ್ಲಿ ಮೊದಲ ಹಣತೆ ಹಚ್ಚಲಾಯಿತು. ಈ ಹಣತೆಯ ಜ್ಞಾನಜ್ಯೋತಿ ಬೆಳಗತೊಡಗಿತು. ಈ ಸಂಘದ ನಿರ್ವಹಣಾ ಸದಸ್ಯರ ಸಂಘಟಿತ ಕೆಲಸಗಳ ಮೂಲಕ ಈ ಎಲ್ಲ ವರ್ಷಗಳಲ್ಲಿ ಎದುರಾದ ಅಸಂಖ್ಯಾತ ತೊಂದರೆಗಳನ್ನು ಮೆಟ್ಟಿ ನಿಂತು ಸದಾಕಾಲಕ್ಕೂ ಸಲ್ಲುವ ಈ ವಿದ್ಯಾ ಸೇವೆಗೆ ತೊಡಗಿದರು. ಈ ಸೇವೆಯಲ್ಲಿ ತೊಡಗಿದ ತ್ರಿಮೂರ್ತಿಗಳಾದ ಶ್ರೀ ಡಿ.ವಿ. ಕುಲಕರ್ಣಿ, ಶ್ರೀ ಎಚ್.ಬಿ. ಪುರೋಹಿತ್, ಶ್ರೀ ಶ್ರೀನಿವಾಸಾಚಾರ್ಯ ಇವರುಗಳ ಮುಖಾಂತರ ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರರಂತಿರುವ ಇವರೆಲ್ಲರಿಗೂ ನಾವು ನಮ್ರ ನಮನಗಳನ್ನು ಸಲ್ಲಿಸಲೇಬೇಕು. ಚೈತನ್ಯಾಗ್ನಿ ಯಾವಾಗಲೂ ಊರ್ಧ್ವಮುಖಿ, ಅಂದರೆ ಚೈತನ್ಯಾಗ್ನಿಯು ಯಾವಾಗಲೂ ಮೇಲ್ಮುಖವಾಗಿಯೇ ಉರಿಯುತ್ತದೆ. ಇದೇ ರೀತಿ ವಿದ್ಯೆ ಜ್ಞಾನಗಳು ವರ್ಧಿಸುತ್ತಲೇ ಇರಬೇಕು. ವಿದ್ಯಾವರ್ಧಕ ಸಂಘ 1965 ಮಧ್ಯಭಾಗದಲ್ಲಿ ಸಪ್ತರ್ಷಿಧಾಮದ ಆವರಣದಲ್ಲಿ ಪ್ರಪ್ರಥಮ ಬಾರಿಗೆ ತನ್ನ ಸ್ವಂತ ಕಟ್ಟಡದಲ್ಲಿ ಸುಸಜ್ಜಿತ ತರಗತಿಗಳನ್ನು ನಡೆಸಲು ಮುಂದಾಯಿತು. ಅಷ್ಟೇ ಅಲ್ಲ, ಅಂದಿನಿಂದ ಇಂದಿನವರೆಗೂ ಈ ಸಪ್ತರ್ಷಿಧಾಮವೇ ನಮ್ಮ ಸಂಘದ ಆಡಳಿತಾತ್ಮಕ ಕೇಂದ್ರವಾಗಿದೆ. ವಿದ್ಯಾವರ್ಧಕ ಸಂಘದ ಭವಿಷ್ಯದ ಕನಸುಗಳನ್ನು ಸಾಕ್ಷಾತ್ಕಾರಗೊಳಿಸುವುದಕ್ಕಾಗಿ ನಾಡಿನ ಖ್ಯಾತ ಲೆಕ್ಕ ಪರಿಶೋಧಕರು, ದಕ್ಷತೆಯ ಪ್ರತಿಪಾದಕರು, ದೂರದೃಷ್ಟಿಯುಳ್ಳವರು, ನಮ್ಮ ಸಂಘದ ಪೂಜ್ಯ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಶ್ರೀ ಪಿ.ಆರ್. ಮುಂಡೇವಾಡಿ ಸರ್ ಅವರ ಕೊಡುಗೆ ಹಾಗೂ ಪರಿಶ್ರಮ ಅತ್ಯಂತ ಅನೂಹ್ಯವಾದದ್ದು. ನಮ್ಮ ವಿದ್ಯಾವರ್ಧಕ ಸಂಘಕ್ಕೆ ಸಾಂಸ್ಕೃತಿಕ ನೆಲೆಗಟ್ಟನ್ನು ಒದಗಿಸಿಕೊಡುವಲ್ಲಿ ಸ್ವತಃ ಸಾಹಿತ್ಯಿಕ ಸೊಗಡನ್ನು ಹೊಂದಿ, ಅಯಸ್ಕಾಂತೀಯ ವ್ಯಕ್ತಿತ್ವ ಹೊಂದಿ, ಶ್ರೇಷ್ಠ ಕವಿಗಳೊಂದಿಗೆ ಒಡನಾಟ ಹೊಂದಿದ್ದು ಅಂದಿನ ಜನಪ್ರಿಯ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀ ಕೆ.ಎನ್. ಶ್ರೀಹರಿಯವರ ಸಾರಥ್ಯ ಅತ್ಯಂತ ಅವಿಸ್ಮರಣೀಯವಾದದ್ದು. ನಮ್ಮ ಸಂಘಕ್ಕೆ ಈ ಇಬ್ಬರು ಧುರೀಣರ ಕೊಡುಗೆ ಉತ್ತುಂಗ ಮಟ್ಟದ್ದು. 1963 ಸಂಘದ ಭವಿಷ್ಯದ ಕನಸುಗಳನ್ನು ಸಾಕ್ಷಾತ್ಕಾರಗೊಳಿಸುವುದಕ್ಕಾಗಿ ಸನ್ಮಾನ್ಯ ಶ್ರೀ ಪಿ.ಆರ್. ಮುಂಡೇವಾಡಿ, ಶ್ರೀ ಕೆ.ಎನ್. ಶ್ರೀಹರಿ, ಶ್ರೀ ಪಿ. ಪಾರ್ಥಸಾರಥಿ, ಶ್ರೀ ಎಂ.ಎನ್.ಎಲ್. ರಾವ್, ಶ್ರೀ ಪಿ.ಜಿ. ದ್ವಾರಕನಾಥ್ ಇವರೆಲ್ಲರೊಂದಿಗೆ ಪ್ರಸ್ತುತ ಸಂಘದ ಸದಸ್ಯರೆಲ್ಲರೂ ಅವಿರತವಾಗಿ ಶ್ರಮಿಸುತ್ತಿದ್ದಾರೆ. 1973 ಇದೊಂದು ಸ್ಮರಣೀಯ ವರ್ಷ. ಸಪ್ತರ್ಷಿಗಳ ಆಶೀರ್ವಾದದಿಂದ ಸಪ್ತರ್ಷಿಧಾಮದ ಆವರಣದಲ್ಲಿ ವಿದ್ಯಾವರ್ಧಕ ಸಂಘ ಪದವಿ ಪೂರ್ವ ಅನುದಾನಿತ ಮಹಿಳಾ ಕಾಲೇಜು ಆರಂಭವಾಗಿ ಕಲಾ, ವಾಣಿಜ್ಯ ಹಾಗೂ ವಿಜ್ಞಾನ ವಿಭಾಗಗಳಲ್ಲಿ ಅನೇಕ ವಿದ್ಯಾರ್ಥಿಗಳ ಶಿಕ್ಷಣಾಭ್ಯಾಸಕ್ಕೆ ಒಂದು ನವೀನ ಮಾರ್ಗ ತೆರೆಯಿತು. ಈ ಸುಸಂದರ್ಭದಲ್ಲಿ ಖ್ಯಾತ ಶಿಕ್ಷಣ ತಜ್ಞರಾದ ಪ್ರೊಫೆಸರ್ ಎಂ.ಪಿ.ಎಲ್. ಶಾಸ್ತ್ರಿಯವರು ಹಾಗೂ ಅಂದಿನ ಇಲಾಖಾ ನಿರ್ದೇಶಕರಾಗಿದ್ದ ಶ್ರೀ ಪಿ. ಮಲ್ಲಿಕಾರ್ಜುನಪ್ಪ ಅವರು ತಮ್ಮ ಅಮೃತ ಹಸ್ತದ ಮೂಲಕ ದೀಪ ಬೆಳಗಿಸಿ ಕಾಲೇಜಿನ ಉದ್ಘಾಟನೆಯನ್ನು ನೆರವೇರಿಸಿದರು. ನಮ್ಮ ಕಾಲೇಜಿನಲ್ಲಿ ಹಲವಾರು ಚಿಂತನಗೋಷ್ಠಿಗಳನ್ನು ಬಹುಖ್ಯಾತಿಯ ಗಣ್ಯರು ನಡೆಸಿಕೊಡುತ್ತಲೇ ಇದ್ದಾರೆ. ಅವರಲ್ಲಿ ಪ್ರೊಫೆಸರ್ ವಿ. ಸೀತಾರಾಮಯ್ಯ, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್, ಜಿ.ಪಿ. ರಾಜರತ್ನಂ, ಟಿ.ಎನ್. ಶೇಷನ್ ಮೊದಲಾದ ಗಣ್ಯರು ಆಗಮಿಸಿ ತಮ್ಮ ಹಿತನುಡಿಗಳಿಂದ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. 1998 ವಿದ್ಯಾವರ್ಧಕ ಸಂಘ ಮಹಿಳಾ ಪದವಿ ಪೂರ್ವ ಕಾಲೇಜು ತನ್ನ ರಜತ ಮಹೋತ್ಸವವನ್ನು ಪೂರೈಸಿತು. ಈ ಸುಸಮಯದಲ್ಲಿ ಖ್ಯಾತ ತತ್ವಚಿಂತಕರು, ಬಹುಭಾಷಾ ಪ್ರವೀಣರು, ಸಂಘದ ಶುಭಾಕಾಂಕ್ಷಿಗಳು ಆಗಿರುವ ಪ್ರೊಫೆಸರ್ ಎಸ್.ಕೆ. ರಾಮಚಂದ್ರ ಅವರು ಹಾಗೂ ಅಂದಿನ ಪ್ರಾಚಾರ್ಯರಾದ ಶ್ರೀಮತಿ ನಾಗಲಕ್ಷ್ಮಿಯವರು ಸುಹಾಸಿನಿ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದರು. ಸರ್ವಶ್ರೇಷ್ಠರಾಗಿರುವ ಮಹನೀಯರೆಲ್ಲರೂ ನಮ್ಮ ನಾಡಿನಿಂದ ಆಗಮಿಸಿ ನಮ್ಮನ್ನು ಹರಸಿದ್ದಾರೆ. ಅವರಲ್ಲಿ ಖ್ಯಾತರಾಗಿರುವ ಶ್ರೀಮತಿ ಕಿರಣ್ ಬೇಡಿ, ಶ್ರೀ ಜೀಜಾ ಹರಿಸಿಂಗ್, ಶ್ರೀ ಶಂಕರ್ ನಾಗ್, ಶ್ರೀ ಸಾಂಗ್ಲಿಯಾನಾ, ಶ್ರೀ ಗುರುರಾಜ್ ಕರ್ಜ್ಗಿ ಇವರೆಲ್ಲರ ವಾಗ್ವಾಣಿಗಳನ್ನು ನಾವು ಎಂದೂ ಮರೆಯಲು ಸಾಧ್ಯವಿಲ್ಲ. ಸನ್ಮಾನ್ಯ ಶ್ರೀ ಮತ್ತೂರು ಕೃಷ್ಣಮೂರ್ತಿಯವರು ಅಂದಿನ ಕಾರ್ಯದರ್ಶಿಗಳಾದ ಶ್ರೀ ಕೆ.ಎನ್. ಶ್ರೀಹರಿಯವರೊಡನೆ ಕಳೆದ ಕ್ಷಣ. ಮಾಜಿ ಮೇಯರ್ ಆಗಿರುವ ಸನ್ಮಾನ್ಯ ಶ್ರೀ ವಿ.ಎಸ್. ಕೃಷ್ಣ ಅಯ್ಯರ್ ಅವರು ವಿದ್ಯಾವರ್ಧಕ ಸಂಘದ ಶುಭಚಿಂತಕರಾಗಿ ಅತ್ಯಂತ ಶ್ಲಾಘನೀಯ ಸೇವೆ ಸಲ್ಲಿಸಿದ್ದಾರೆ. ಡಾಕ್ಟರ್ ಟಿ.ಎಸ್. ಕೃಷ್ಣಮೂರ್ತಿಯವರು ಶೈಕ್ಷಣಿಕ ನಿರ್ದೇಶಕರಾಗಿದ್ದು ನಮ್ಮ ವಿದ್ಯಾವರ್ಧಕ ಸಂಘವು ಉತ್ತುಂಗಕ್ಕೇರಲು ಕಾರಣೀಕರ್ತರಾಗಿದ್ದಾರೆ.
ಇಂಗ್ಲಿಷ್ ಪ್ರಾಧ್ಯಾಪಕರಾದ ಶ್ರೀ ಜೈನಾಪುರ್ ಅವರು ತಮ್ಮ ಉಪನ್ಯಾಸಗಳಿಂದ ವಿದ್ಯಾರ್ಥಿಗಳ ಪ್ರೀತಿಗೆ ಪಾತ್ರರಾಗಿದ್ದರು. ಡಾಕ್ಟರ್ ಗುರುರಾಜ್ ಕರ್ಜ್ಗಿಯವರು ರಸಾಯನಶಾಸ್ತ್ರದ ಅತ್ಯುತ್ತಮ ಪ್ರಾಧ್ಯಾಪಕರಾಗಿರುವುದಲ್ಲದೆ ಸ್ಫೂರ್ತಿದಾಯಕ ಭಾಷಣಕಾರರಾಗಿದ್ದಾರೆ. ವಿದ್ಯಾವರ್ಧಕ ಸಂಘ ಪದವಿ ಪೂರ್ವ ಅನುದಾನಿತ ಮಹಿಳಾ ಕಾಲೇಜಿನಡಿಯಲ್ಲಿಯೇ 2006ರಲ್ಲಿ ಅನುದಾನರಹಿತ ಪದವಿ ಪೂರ್ವ ಕಾಲೇಜು ಸೇರ್ಪಡೆಯಾಯಿತು. 2023 ವಿದ್ಯಾವರ್ಧಕ ಸಂಘ ಪದವಿ ಪೂರ್ವ ಕಾಲೇಜಿನ ಪ್ರಮುಖ ಘಟ್ಟ ಸುವರ್ಣ ಮಹೋತ್ಸವದ ವರ್ಷ. ವಸುದೇವ ಕುಟುಂಬಕಂ ಜಗತ್ತೇ ಒಂದು ಕುಟುಂಬ ಎಂಬ ಭಾರತದ ಪ್ರಮುಖ ಪರಿಕಲ್ಪನೆಯ ಆಧಾರದಲ್ಲಿ ನಿರ್ಮಿಸಲಾದ ಸಂಸ್ಥೆಯ ಭಾಗವೇ ವಿದ್ಯಾವರ್ಧಕ ಸಂಘ. ಜ್ಞಾನದ ವ್ಯಾಪಕತೆ ಮತ್ತು ಜ್ಞಾನವು ಇಡೀ ಜಗತ್ತನ್ನೇ ಒಂದೇ ಕುಟುಂಬವಾಗಿ ಸಂಪರ್ಕಿಸುವ ಮಾಧ್ಯಮವಾಗಬೇಕು ಎಂಬ ಸಂಪ್ರದಾಯ ಮತ್ತು ಸಂಸ್ಕೃತಿಯನ್ನು ವಿದ್ಯಾವರ್ಧಕ ಸಂಘ ಪದವಿ ಪೂರ್ವ ಕಾಲೇಜು ಹೊಂದಿದೆ. ಶಾಲೆ ಎಂದರೆ ಕೇವಲ ಕಟ್ಟಡವಲ್ಲ, ಸಾಧನ ಸಾಮಗ್ರಿಗಳ ಸ್ಥಳವಲ್ಲ, ವಿದ್ಯಾರ್ಥಿಗಳ ಬದುಕಿನ ಹೊಣೆ ಹೊತ್ತ ದಿವ್ಯ ಚೈತನ್ಯಗಳ ಮುಂದಾಳತ್ವದ ಧುರೀಣರ ಸಂಘವೇ ಆಗಿದೆ. ಇಂಥದ್ದು ವಿದ್ಯಾವರ್ಧಕ ಸಂಘಕ್ಕೆ ಒದಗಿದ್ದು ತಾಯಿ ಸರಸ್ವತಿಯ ಕೃಪೆ. ಇಂದಿನ ಯುವ ಪೀಳಿಗೆಗೆ ವಸ್ತುಸ್ಥಿತಿ ಪರಿಚಯ ಅತ್ಯಂತ ಅಗತ್ಯ. ಅದಕ್ಕಾಗಿ ನಮ್ಮ ಕಾಲೇಜಿನಿಂದ ಅನೇಕ ಶೈಕ್ಷಣಿಕ ಪ್ರವಾಸಗಳನ್ನು ಹಮ್ಮಿಕೊಳ್ಳುತ್ತೇವೆ. ಅವುಗಳಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ರಾಯಲ್ ಸೊಸೈಟಿ ಆಫ್ ಕೆಮಿಸ್ಟ್ರಿ, GKVK, ಕಿಮ್ಸ್, JNCASR, ಯುನಿಬಿಕ್ ಹಾಗೂ KMF. ಆರೋಗ್ಯವೇ ಭಾಗ್ಯ ಎನ್ನುವಂತೆ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸುತ್ತೇವೆ. ನಮ್ಮ ಸಂಸ್ಥೆಗೆ ದೇಶಭಕ್ತರಾಗಿರುವ ಶ್ರೀ ಚಕ್ರವರ್ತಿ ಸೂಲಿಬೇಲೆ, ವಿಜ್ಞಾನ ಕ್ಷೇತ್ರದಲ್ಲಿ ಶ್ರೇಷ್ಠ ಸಾಧನೆ ಮಾಡಿರುವ ಶ್ರೀಮತಿ ಅನುರಾಧ ಟೀಕೆಯವರು ಮಕ್ಕಳಿಗೆ ಶೈಕ್ಷಣಿಕ ಪ್ರಗತಿಯ ಕುರಿತು ಅರಿವು ಮೂಡಿಸಿದರು. ನಮ್ಮ ಕಾಲೇಜಿನಲ್ಲಿ ಪ್ರತಿ ವರ್ಷ ಸಾಂಸ್ಕೃತಿಕ ಚಟುವಟಿಕೆಗಳಾದ ನೃತ್ಯ, ಸಂಗೀತ, ಸಾಹಿತ್ಯ, ಉಪನ್ಯಾಸ, ಮೆಹಂದಿ, ಕ್ರೀಡೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸುತ್ತಾರೆ. PU ಬೋರ್ಡ್ ನಡೆಸಿದ ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆದವರಿಗೆ ನಮ್ಮ ಕಾಲೇಜಿನಲ್ಲಿ ಸನ್ಮಾನಿಸಿ ಪ್ರೋತ್ಸಾಹಿಸಲಾಗುತ್ತದೆ. ಪ್ರತಿ ವರ್ಷ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಾಗಿ ಕಾಲೇಜಿನಲ್ಲಿ ಸರಸ್ವತಿಯ ಪೂಜೆಯನ್ನು ಹಮ್ಮಿಕೊಳ್ಳುತ್ತೇವೆ. ಅಂದಿನಿಂದ ಇಂದಿನವರೆಗೂ ನಮ್ಮ ವಿದ್ಯಾವರ್ಧಕ ಸಂಘ ಪದವಿ ಪೂರ್ವ ಕಾಲೇಜಿನಲ್ಲಿ ಶ್ರೀಮತಿ ಗೌರಿ ವಿಶ್ವನಾಥ್, ಶ್ರೀಮತಿ ನಾಗಲಕ್ಷ್ಮಿ, ಶ್ರೀಮತಿ ಚಂದ್ರಾ ಸಿಂಗ್, ರೀಟಾ ಥಾಮಸ್, ಶ್ರೀಮತಿ ಶಶಿಕಲಾ, ಶ್ರೀ ಬಾಲರಾಜ್ ಹಾಗೂ ಪ್ರಸ್ತುತದಲ್ಲಿ ನಮ್ಮೆಲ್ಲರನ್ನೂ ಪ್ರೋತ್ಸಾಹಿಸುತ್ತಾ ನಮ್ಮ ಮಾರ್ಗದರ್ಶಕರಾಗಿರುವ ಶ್ರೀಮತಿ ಸುಪ್ರಿಯಾ ಜೋಶಿ ಈ ಎಲ್ಲ ಪ್ರಾಚಾರ್ಯರು ಅವಿರತವಾಗಿ ತಮ್ಮ ಅಮೋಘ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ತನ್ನದೇ ಆದ ವೈಶಿಷ್ಟ್ಯತೆಗಳನ್ನು ಹೊಂದಿದ ಮಾನವೀಯ ನೆಲೆಗಟ್ಟು, ಮೌಲ್ಯಾಧಾರಿತ ತತ್ವ ಸಿದ್ಧಾಂತದ ಮೇಲೆ ಶಿಕ್ಷಣ ಕ್ಷೇತ್ರದಲ್ಲಿ ಹೆಸರು ಮಾಡಿರುವ ವಿದ್ಯಾವರ್ಧಕ ಸಂಘದಂತಹ ವಿದ್ಯಾಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ನಾವುಗಳೇ ಧನ್ಯರು. ಈ ಸುಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಧನಾತ್ಮಕ ಬೆಳವಣಿಗೆಯು ಸದಾಕಾಲ ವರ್ಧಿಸಲಿ ಎಂಬ ಆಶಯದೊಂದಿಗೆ ಅಂದಿನ ಇಂದಿನ ಆಡಳಿತಾತ್ಮಕ ಪದಾಧಿಕಾರಿಗಳೆಲ್ಲರಿಗೂ ನಮ್ಮೆಲ್ಲರ ವಿನಮ್ರಪೂರ್ವಕ ವಂದನೆಗಳು.